ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡುವ ರೇಷನ್ ಅಕ್ಕಿಯಿಂದ ರುಚಿಕರ, ಟೇಸ್ಟಿ ಹಾಗೂ ತುಂಬಾ ಸಿಂಪಲ್ ಹಾಗೂ ಈಸಿ ಆದ ರೆಸಿಪಿ ಫ್ರೆಂಡ್ಸ್. ತಟ್ಟೆ ಇಡ್ಲಿ ಮಾಡುವುದು ನೋಡೋದಕ್ಕೆ ಮುಂಚೆ ಹಾಗೆ ಒಂದ್ಸರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಇವಾಗ ತಟ್ಟೆ ಇಡ್ಲಿ ಮಾಡುವುದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಹಾಗೆ ದಪ್ಪ ಉದ್ದಿನ ಬೇಳೆ ಇದ್ದರೆ 5 ಗ್ಲಾಸ್ ಅಕ್ಕಿ ತೆಗೆದುಕೊಳ್ಳಿ, ರೇಷನ್ ಅಕ್ಕಿ. ಇಲ್ಲಾಂದರೆ 4 ಗ್ಲಾಸ್ ತೆಗೆದುಕೊಳ್ಳಿ. ನಾನು ಇವಾಗ 5 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. 1 ಗ್ಲಾಸ್ ಉದ್ದಿನ ಬೇಳೆ, 4 ಟೇಬಲ್ ಸ್ಪೂನ್ ಸಾಬೂದಾನ. ದಪ್ಪ ಸಾಬೂದಾನ ಇದ್ರೂ ಓಕೆ, ಈ ತೆಳುವಾದ ಸಾಬೂದಾನ ಇದ್ರೂ ಓಕೆ. 4 ಟೇಬಲ್ ಸ್ಪೂನ್ ಅವಲಕ್ಕಿಯನ್ನು ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ಮೆಂತೆಕಾಳು ಇದನ್ನು ಕೂಡ ಹಾಕಿ, ನೀರನ್ನು ಹಾಕಿ ಚೆನ್ನಾಗಿ 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಬೇಕು. ಧೂಳೆಲ್ಲ ಹೋಗುವ ತನಕ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಪರವಾಗಿಲ್ಲ, 4 ಟೈಮ್ ಆದರೂ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಇದಕ್ಕೆ ನೀರನ್ನು ಹಾಕಿ, ಅಕ್ಕಿಯಿಂದ 1-2 ಲೇಯರ್ ಬರೋ ತನಕ ನೀರನ್ನು ಹಾಕಿ. ಏಕೆಂದರೆ ಉದ್ದಿನ ಬೇಳೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಅದಕ್ಕೋಸ್ಕರ ತಾಸು ನೆನೆಸಬೇಕು. 4ರಿಂದ 5 ತಾಸು ನೆನೆಸಿದರೆ ಚೆನ್ನಾಗಿ ನೆನೆಯುತ್ತೆ. ಆ ಥರದಲ್ಲಿ ಇದನ್ನು ನೆನೆಸಿಟ್ಟುಕೊಳ್ಳಿ. ನಿಮಗೆ ಟೈಮ್ ಇಲ್ಲಾಂದರೆ 2 ತಾಸಲ್ಲಿ ಕೂಡ ನೆನೆಸಿಟ್ಟು 2 ತಾಸಲ್ಲೇ ರುಬ್ಬಿಕೊಳ್ಳಬಹುದು ಫ್ರೆಂಡ್. ನೀವು 5 ಗಂಟೆಗೆ ನೆನೆ ಹಾಕಿದರೆ 8 ಗಂಟೆ ಸುಮಾರು ರುಬ್ಬಿಕೊಳ್ಳಬಹುದು. 4 ತಾಸು ನೆಂದರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇಲ್ಲಾಂದರೆ 2 ತಾಸು ಕೂಡ ನೆನೆ ಹಾಕಿಕೊಂಡು ಮಾಡಿ. ಇವಾಗ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿ, ಅಥವಾ ನಿಮಗೆ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಕೂಡ ರುಬ್ಬಿದರೆ ಇನ್ನೂ ಚೆನ್ನಾಗಿ, ಇನ್ನೂ ಸಾಫ್ಟಾಗಿ ಬರುತ್ತೆ ಇಡ್ಲಿ, ತಟ್ಟೆ ಇಡ್ಲಿ. ಹೀಗೆ 1 ಕೈ ಮುಷ್ಟಿಯಷ್ಟು ಅನ್ನವನ್ನು ಹಾಕಿ, ರೈಸನ್ನು ಹಾಕಿ ಅರ್ಧ ಕಪ್ಪು ನೀರನ್ನು ಹಾಕಿ, ಅರ್ಧ ಗ್ಲಾಸ್ ನೀರನ್ನು ಹಾಕಿ, ಇದನ್ನು ರುಬ್ಬುವಾಗ ನೊರೆ ಬುರುಗು ಥರ ಬರಬೇಕು ಹಿಟ್ಟು. ಅಂದರೆ ಚೆನ್ನಾಗಿ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಆ ಥರದಲ್ಲಿ ನೈಸಾಗಿ ರುಬ್ಬಿಕೊಳ್ಳಬೇಕು. ಹಾಗೆ ಒಂದೇ ಸರಿ ರುಬ್ಬಕ್ಕಾಗಲ್ಲ, 1-2-3 ಸರಿ. ಮಿಕ್ಸಿ ಜಾರ್ ಅಂದರೆ 2-3 ಸರಿ ಆಗುತ್ತೆ. 2-3 ಸರಿ ಅದೇ ಥರದಲ್ಲಿ ರುಬ್ಬಿಟ್ಟುಕೊಳ್ಳಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಆಮೇಲೆ ಬೇಕಂದ್ರೆ ಹಾಕೋಕ್ಕಾಗುತ್ತೆ. ನೋಡಿ, ಈ ಥರದಲ್ಲಿ ತುಂಬ ಗಟ್ಟಿನೂ ಇರಬಾರ್ದು ಹಾಗೂ ತುಂಬ ನೀರಿನ ಥರನೂ ಇರಬಾರ್ದು, ಮೀಡಿಯಮ್ಮಲ್ಲಿ ಇಡ್ಲಿ ಅದಕ್ಕೆ ಇರಬೇಕು. ಆ ಥರದಲ್ಲಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ. ಇದಕ್ಕೆ 1.5 ಟೇಬಲ್ ಸ್ಪೂನ್ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇದನ್ನು ಕೈಯಿಂದ ಚೆನ್ನಾಗಿ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬಬಲ್ಸ್ ಬರುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತಾನೇ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ, ಹಾರ್ಡ್ ಆಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹಿಟ್ಟಿಗೆ ಕೈಯಿಂದ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಸ್ಪೂನಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬಹುದು. ಹಾಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿ ಇದಕ್ಕೆ 8ರಿಂದ 10 ತಾಸು ರಾತ್ರಿ ಇಡೀ ನೆನೆಯಲು ಬಿಡಿ, ಉಬ್ಬಲು ಬಿಡಿ. ಹಿಟ್ಟು ಚೆನ್ನಾಗಿ ಉಬ್ಬಿ ಬರಬೇಕು. ನೋಡಿ, ಈ ಥರದಲ್ಲಿ ಅರ್ಧ ದಬ್ರಿ ಪಾತ್ರೆ ಇದ್ದರೆ ಈಗ ಫುಲ್ಲಾಗಿ ಬರುತ್ತೆ. ಆ ಥರದಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಚೆನ್ನಾಗಿ ಉಬ್ಬುತ್ತೆ. ಇದನ್ನು ಕೂಡ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ನೀವು ಮಿಕ್ಸ್ ಮಾಡ್ತಿರೋ ಅಷ್ಟು ಹದವಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ, ಈ ಥರದಲ್ಲಿ 1 ನಿಮಿಷ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಇವಾಗ ಇದಕ್ಕೆ ಚಟ್ನಿ, ತಟ್ಟೆ ಇಡ್ಲಿಗೆ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನಿಟ್ಟು 6 ಟೇಬಲ್ ಸ್ಪೂನ್ ಶೇಂಗಾ ಬೀಜವನ್ನು ಹಾಕಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಿ. ಜಾಸ್ತಿ ಕಪ್ಪು ಆಗದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಅದನ್ನು ಎತ್ತಿಟ್ಟುಕೊಳ್ಳಿ. ಹಾಗೆ ಕಡಾಯಿಯಲ್ಲಿ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಹಾಗೂ 2-3 ಟೇಬಲ್ ಸ್ಪೂನ್ ಹುರಿಗಡಲೆ, ಪುಟಾಣಿ, ಫ್ರೈಡ್ ದಾಲ್. ಈ ಚಟ್ನಿಯಲ್ಲಿ ತೆಂಗಿನಕಾಯಿ, ಶೇಂಗಾ ಬೀಜ, ಪುಟಾಣಿ ಇದೆಲ್ಲ ಮಿಕ್ಸ್ ಆಗಿರುವುದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೂ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಇದರಲ್ಲಿ ಒಣ ಮೆಣಸಿನಕಾಯಿ ಹಾಗೂ ಹಸಿರು ಮೆಣಸಿನಕಾಯಿ ಹಾಕಿದ್ರಿಂದ ಕಲರ್ ಡಿಫ್ರೆಂಟ್ ಆಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. 2 ಹಸಿ ಮೆಣಸಿನಕಾಯನ್ನು ಹಾಕಿ, 2 ಒಣ ಮೆಣಸಿನಕಾಯನ್ನು ಕೂಡ ಹಾಕಿ, ಇದನ್ನು ಹಾಕಿ 4ರಿಂದ 5 ಬೆಳ್ಳುಳ್ಳಿ ಪೀಸನ್ನು ಹಾಕಿ, ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಇದನ್ನು ಕೂಡ ಲಿಟಲ್ ಆಗಿ ಸ್ವಲ್ಪ ಫ್ರೈ ಮಾಡಬೇಕು. ಇದು ಕೂಡ ಹಸಿರಿದೆಲ್ಲ, ಇದು ಸ್ವಲ್ಪ ಫ್ರೈ ಆಗಬೇಕು. ಈ ಸೊಪ್ಪೆಲ್ಲ ಸ್ವಲ್ಪ ಬಾಡಿದ ಮೇಲೆ ಬಾಡುವವರಿಗೆ ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗ್ಬೇಕಷ್ಟೇ. ಇದನ್ನು ಕೂಡ ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಕೂಡ ಹಾಕಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಆರಲು ಬಿಡಿ ಎಲ್ಲ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ 1 ನಿಮಿಷ ಚೆನ್ನಾಗಿ ಫ್ರೈ ಆಗಲು ಬಿಡಿ. ಈ ಥರದಲ್ಲಿ ಫ್ರೈ ಮಾಡಿಕೊಳ್ಳಿ. ಶೇಂಗಾ ಬೀಜ ಎಲ್ಲ ಆರಲು ಬಿಟ್ಟು, ಇದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ, ನಿಮಗೆ ಇಷ್ಟ ಆದರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 1/4 ಟೇಬಲ್
ಸ್ಪೂನ್ಗಿನ್ನೂ ಸ್ವಲ್ಪ ಕಮ್ಮಿ ಹಾಕಿಕೊಳ್ಳಿ, ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಜಾಸ್ತಿ ಚಟ್ನಿ ಮಾಡಿದರೆ ಜಾಸ್ತಿ ಆಗುತ್ತೆ. ಹಾಗೆ ಒಗ್ಗರಣೆ ಕೊಟ್ಟಿಟ್ಟುಕೊಳ್ಳಿ. ಒಣಮೆಣಸಿಕಾಯಿ, ಕರಿಬೇವು, ಜೀರಿಗೆ, ಸಾಸಿವೆ ಹಾಕಿ ಹಾಗೆ ನುಣ್ಣಗೆ ರುಬ್ಬಿಟ್ಟುಕೊಂಡ ಚಟ್ನಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ. ಒಂದ್ಸರಿ ಟ್ರೈ ಮಾಡಿಕೊಳ್ಳಿ. ಹಾಗೆ ಇವಾಗ ತಟ್ಟೆ ಇಡ್ಲಿ ಹಾಕುವುದಕ್ಕೆ ಇಡ್ಲಿ ಕುಕ್ಕರ್ ಇಟ್ಟರೆ ಸ್ಟ್ಯಾಂಡ್ ಇಡಿಸುವುದಿಲ್ಲ. ಅದಕ್ಕೋಸ್ಕರ ಒಂದು 10 ಲೀಟರ್ ಕುಕ್ಕರ್ ಇಡಿ. 2 ಗ್ಲಾಸ್ ನೀರನ್ನು ಹಾಕಿ ಕುದಿಯಲು ಬಿಡಿ. ಚೆನ್ನಾಗಿ ನೀರು ಕುದಿಯೋಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಹಿಟ್ಟನ್ನು ಹಾಕಿ ತಟ್ಟೆಗೆ ಎಣ್ಣೆಯನ್ನು ಹಚ್ಚಿ, ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಎಲ್ಲ ತಟ್ಟೆಗೂ ನಿಮಗೆ ಎಷ್ಟು ಇಡ್ಲಿ ಬೇಕೋ ಅಷ್ಟು ತಟ್ಟೆಗೆ ಹಿಟ್ಟನ್ನು ಹಾಕಿ, ರುಬ್ಬಿಟ್ಟುಕೊಂಡ ಹಿಟ್ಟನ್ನು ಹಾಕಿ ಸ್ಟ್ಯಾಂಡಲ್ಲಿ ಹಾಕಿಕೊಳ್ಳಬೇಕು. ಈ ಸ್ಟ್ಯಾಂಡಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ತಟ್ಟೆಯಲ್ಲಿ ಹಾಕಿ ಹಾಗೆ ಕೂಡ ಬೇಯಿಸ್ಬೋದು, ಆದರೆ ಇದಂದರೆ ಸೆಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರದಲ್ಲಿ ನೀರು ಕುದಿಬೇಕು. ನೀರು ಕುದೀತಾ ಇದ್ದರೆ 15 ನಿಮಿಷ ಇಲ್ಲ 10 ನಿಮಿಷದಲ್ಲಿ ಇಡ್ಲಿ ಆಗುತ್ತೆ. ನೀರು ಕುದಿಯಿಲ್ಲ ಅಂದರೆ, ಹಾಗೆ ನೀರು ಬಿಸಿ ಆಗದೆ ಫಸ್ಟೇ ಇಟ್ಟರೆ ಒಂದು 15 ನಿಮಿಷ ಆಗುತ್ತೆ ಇಡ್ಲಿ ಮಾಡೋದಕ್ಕೆ. ಆದರೆ ಕ್ಯಾಪ್ ಮುಚ್ಚುವಾಗ ಗ್ಯಾಸ್ಕೆಟ್ ಹಾಕಕ್ಕೆ ಹೋಗಬೇಡಿ, ಆಮೇಲೆ ವಿಸಿಲು ಕೂಡ ಹಾಕಬೇಡಿ. 15 ನಿಮಿಷ ಚೆನ್ನಾಗಿ ಬೇಯಲು ಬಿಡಿ. ನೋಡಿ ಇವಾಗ ಸ್ಮೂತಾಗಿ ಚೆನ್ನಾಗಿ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ತೆಗಿಯಕ್ಕೆ ಬರಲಿಲ್ಲ ಅಂದರೆ ಉಲ್ಟಾ ಹಿಡಿದು ಸ್ವಲ್ಪ ನೀರನ್ನು ಬಿಟ್ಟರೆ ಈಸಿಯಾಗಿ ತೆಗಿಯಕ್ಕೆ ಬರುತ್ತೆ, ಅಥವಾ ಬಿಸಿ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನೋಡಿ ತಟ್ಟೆ ಇಡ್ಲಿ ತುಂಬ ಸ್ಮೂತಾಗಿ ತಟ್ಟೆ ಇಡ್ಲಿ ರೆಡಿ ಫ್ರೆಂಡ್ಸ್. ತಟ್ಟೆ ಇಡ್ಲಿ ಈ ಚಟ್ನಿ ಹಾಕಿಕೊಂಡು ತಿಂದರೆ ಇನ್ನೊಂದು ತಟ್ಟೆ ಇಡ್ಲಿ ತಿನ್ಬೇಕನ್ಸುತ್ತೆ. ಆ ಥರದಲ್ಲಿ ತುಂಬ ಟೇಸ್ಟಿಯಾಗಿ ಸ್ಮೂತಾದ ಸ್ಪನ್ ಥರ ಚೆನ್ನಾಗಿರುತ್ತೆ. ಇಡ್ಲಿ ಕುಕ್ಕರ್ ಇಲ್ಲದೆ ಕುಕ್ಕರಲ್ಲಿ ಕೂಡ ಈ ಥರದಲ್ಲಿ ಪ್ಲೇಟ್ ಇಟ್ಟು ಗ್ಯಾಸ್ಕೆಟು ಹಾಗೂ ವಿಸಿಲ್ ಇಲ್ಲದೆ ಮಾಡಿದರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ತಟ್ಟೆ ಇಡ್ಲಿ ಹಾಗೂ ಚಟ್ನಿ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.